ಮಧ್ಯಪ್ರಾಚ್ಯದಲ್ಲಿ ನಡೆಯುತ್ತಿರುವ ಇರಾನ್ ಇಸ್ರೇಲ್ ಯುದ್ಧದ ಕರಿನೆರಳು ಬೀದರ್ನಲ್ಲಿಯೂ ಸಹ ಬಿದ್ದಿದೆ ಅಂತ ಹೇಳ್ಬೋದು. ಬೀದರ್ನಲ್ಲಿ ಅಡಿಗೆ ಅನಿಲದ ಸಿಲಿಂಡರ್ಗಳಿಗೆ ಸಾಕಷ್ಟು ಪರದಾಡ್ತಾ ಇದ್ದಾರೆ ಜನರು. ಕಳೆದ 3 ದಿನಗಳಿಂದ ಸಮಸ್ಯೆಯನ್ನು ಎದುರಿಸ್ತಾ ಇದ್ದು ಏನು ತೈಲ ಏನು ಸಾಗಾಟನೆಯಲ್ಲಿ ತೊಂದರೆಯಾದ ಹಿನ್ನೆಲೆ ಅಡಿಗೆ ಸಿಲಿಂಡರ್ಗೆ ತೊಂದರೆ ಆಗ್ತಿದೆ. ನೋಡ್ತಾ ಇರ್ಬೋದು ನಾವೀಗ ಏನು HP ಏಜೆನ್ಸಿಯಲ್ಲಿದ್ದೀವಿ. ಜನರು ಬೆಳಗ್ಗೆಯಿಂದನೇ ಬಂದು ಕಾದು ನಿಂತಿದ್ದಾರೆ ಇಲ್ಲಿ ತಮ್ಮ ಗ್ಯಾಸ್ಗಾಗಿ ಸಿಲಿಂಡರ್ಗಾಗಿ. ನೋಡ್ತಾ ಇರ್ಬೋದು ನೀವು ಇಲ್ಲಿ ಯಾವುದೇ ರೀತಿ ಬಂದು ಕಾಯ್ತಾ ಇದ್ದಾರೆ ಜನಗಳು. ಏನೋ ತಮ್ಮ ಬುಕ್ಕಿಂಗ್ ಆಗಿದೆ ಆದರೂ ಕೂಡ ಸಿಲಿಂಡರ್ ಸಿಗ್ತಾ ಇಲ್ಲ ಅಂತ ಹೇಳಿ ಅಲ್ಲಿ ವಾಗ್ವಾದವನ್ನು ಮಾಡ್ತಿದ್ದಾರೆ ಇಲ್ಲಿ ಸಿಬ್ಬಂದಿಗಳ ಜೊತೆ. ಬೆಳಗ್ಗೆಯಿಂದನೇ ಈ ಸಮಸ್ಯೆ ಎದುರು, ಯಾಕಂದರೆ ಜನಕ್ಕೆ ಸಿಲಿಂಡರ್ ಇದ್ರೂ ಕೂಡ ಎಲ್ಲೋ ಒಂದು ಕಡೆ ಆತಂಕ ಇದೆ, ಮುಂದೆ ಸಿಲಿಂಡರ್ ಸಿಗುತ್ತೋ ಇಲ್ಲೋ ಅನ್ನೋ ಆತಂಕದಲ್ಲಿ ಬಂದು ಜಮಾಯಿಸಿದ್ದಾರೆ. ನೋಡ್ತಾ ಇರ್ಬೋದು ನೀವೀಗ ಹೊರಗಡೆಗೂ ಸಾಕಷ್ಟು ಜನ ನಿಂತಿದ್ದಾರೆ. ನಾವು ಇಲ್ಲಿರೋರನ್ನ ಮಾತಾಡಿಸೋ ಪ್ರಯತ್ನ ಕೂಡ ಮಾಡ್ತೀನಿ. ಯಾವ ರೀತಿ ಇಲ್ಲಿ ಜನಗಳು ಬಂದಿದ್ದಾರೆ, ಯಾವ ರೀತಿ ತೊಂದರೆ ಆಗ್ತಿದೆ ಅಂತ ಅವ್ರನ್ನ ನಾವು ಮಾತಾಡಿಸೋ ಪ್ರಯತ್ನ ಮಾಡ್ತೀನಿ. ಅವ್ರನ್ನ ಕೇಳೋಣ ಯಾವ ರೀತಿ ಸಮಸ್ಯೆ ಎದುರಿಸ್ತಿದ್ರಿ ಸರ್, ಏನಾಗಿದೆ ಸರ್? ನಾವು ಗ್ಯಾಸ್ ಬುಕ್ಕಿಂಗ್ ಮಾಡಿದ್ವಿ, OTP ಬಂದಿದೆ ಆಲ್ರೆಡಿ. ಮನೆಯಲ್ಲಿ ಗ್ಯಾಸ್ ಆಗೋಗಿದೆ, ನಾವೇನು ಉಪವಾಸ ಇರಬೇಕಾ? ಹೇಗೆ ಹೋಟೆಲ್ಗಳಿಗೆ ಅಂಗಡಿಗಳಿಗೆ ಮಾರ್ಕೋತಾ ಇದ್ದಾರೆ, ಮನೆಯವರಿಗೆ ಗ್ಯಾಸ್ ಕೊಡ್ತಾ ಇಲ್ಲ. ಅಂದ್ರೆ ಇಲ್ಲಿ ಏಜೆನ್ಸಿಯವರು ಬುಕ್ಕಿಂಗ್ ಆದರೂ ಕೂಡ ಬೇರೆಯವ್ರಿಗೆ ಕೊಡ್ತಾ ಇದ್ರೆ ನಿಮಗೆ ಕೊಡ್ತಾ ಇಲ್ಲ. ಅಂಗಡಿಯವ್ರಿಗೆ ಕೊಡ್ತಾ ಇದ್ದಾರೆ ಹೊರಗಡೆ. ಆದರೆ ನಮ್ಮ ಮನೆಯಲ್ಲಿ ಖಾಲಿ ಆಗಿದೆ, ಏನು ಉಪವಾಸ ಇರಬೇಕಾ? ಹೋಟೆಲ್ನಲ್ಲಿ ಹೋದರೆ ದುಬಾರಿ ಮಾಡಿದ್ದಾರೆ ರೇಟು. ಒಂದು ಚಾಯ್ ಕುಡಿಬೇಕಂದ್ರೆ 10 ರೂಪಾಯಿ ಇತ್ತು, 15 ರೂಪಾಯಿ 20 ರೂಪಾಯಿ ಚಾಯ್ ಹೇಳ್ತಾ ಇದ್ದಾರೆ. ಮನೆಯಲ್ಲಿ ಈಗ ಉಪವಾಸ ಇರಬೇಕಾ ಹೇಗೆ ಸರ್? ಅಲ್ಲ, ಹಿಂಗಾದ್ರೆ ತಕ್ಲೀಫೆ ಆಗುತ್ತಲ್ಲ ಗರೀಬ್ ಮಂದಿಗೆ ಹೆಂಗಿದು ಅಂತ. ಏನು ಮಾಡ್ಬೇಕು ಸರ್? ನಾವು ಬೀದರ್ದಾಗ ಇರಬೇಕಾ, ಇನ್ನು ಮತ್ತು ನಮ್ಮ ಮರಳಿ ಊರಿಗೆ ಹೋಗ್ಬೇಕಾ? ಏನು ಮಾಡ್ಬೇಕು? ಈಗ ಮುಂದಿನ ಸಮಸ್ಯೆ ಬೇಕಲ್ಲ, ಅದು ಭಾಳ ತಕ್ಲೀಫೆ ಅಂತೂ ಆಗ್ಲಾಗ್ತದೆ. ಈಗ ಉಪವಾಸ ಇರ್ಬೇಕಾ? ಹೆಂಗಾರಿ ಉಪವಾಸ ಇರಬೇಕಾಯ್ತದೆ. ಈಗ ಮನೆಯಲ್ಲಿ 5-6 ಜನ ಮಕ್ಕಳು ಇದ್ದಾರೆ, ಹೆಂಗೆ ಮಾಡ್ಬೇಕು ಸರ್? OTPನೂ ಬಂದಿದೆ ಆಲ್ರೆಡಿ. OTP ಇಲ್ಲ ಅಂದರೆ ನೋಡಿ, ಈಗ OTPನೂ ಇದೆ, OTPನೂ ಬಂದಿದೆ ಈಗ. ನೋಡಿ ಇವ್ರದ್ದು ಹೇಳ್ತಾ ಇರೋದು ಬೇರೆ ಅಂಗಡಿಯವರಿಗೆ ಅದಕ್ಕೆಲ್ಲ ಹೆಚ್ಚಿನ ಹಣದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ನಮಗೆ ಕೊಡ್ತಾ ಇಲ್ಲ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಅಂದರೆ ಒಂದು ಸಿಲಿಂಡರ್ನ 2-3 ಸಾವಿರಕ್ಕೆ ಮಾರ್ತಾ ಇದ್ದಾರೆ, ನಮಗೆ ಕೊಡ್ತಾ ಇಲ್ಲ, ನಮಗೆ ಬುಕ್ಕಿಂಗ್ ಆಗಿದೆ, OTP ಬಂದಿದೆ ಆದರೂ ಕೂಡ ಕೊಡ್ತಾ ಇಲ್ಲ ಅಂತಿದ್ರೆ. ನಾವು ಇಲ್ಲಿ ಕೇಳ್ತಾ ಹೋಗ ಗ್ಯಾಸ್ ಸಿಲಿಂಡರ್ ತೊಗೊಳಕ್ಕೆ ಬಂದ್ರೆ ಏನೇನು ಆಗ್ತಾರೆ ಇವರು? ಇನ್ನೂ 2-3 ದಿನ ನಿಂದಿರಲ್ಲ ಸರ್. ಇನ್ನೂ 2-3 ದಿನ ಹೆಂಗೆ ಮನೆ ಖಾಲಿ ಆಗವೆ ಏನು ಗ್ಯಾಸ್? ಖಾಲಿ ಅದ ರೀ, 8 ದಿನ ಖಾಲಿ 8 ದಿನ ಖಾಲಿ ಅದ. ಭರೋಸಾ ಕೊಡಲ್ಲ. ಅಲ್ಲ, ಮತ್ತೆ ಈಗ 8 ದಿನ ಬರಲಿಲ್ಲ ಅಂದ್ರೆ ಹೆಂಗೆ ಮಾಡ್ತೀರಿ? 8 ದಿನ ಬರಲ್ಲ ಅಂದ್ರೆ ಭೀ ನಾವು ಭರೋಸಾ ಕೊಡಲ್ಲ ಅಂತಾರೆ ಸರ್. ಈಗ ಒಳಗೆ ಹೋಗಿ ಕೇಳಿದ್ರೆ ಅವ್ರು ಆಗ ಬಂತು ಇದ್ರಲ್ಲ, ಆವಾಗ ನಾವು ಆವತ್ತಿನ ದಿನ ಹೇಳ್ತೇವೆ ನಿಮ್ಗೆ, ಈಗ ಹೇಳಲ್ಲ ಹೇಳ್ತಾರೆ. ನಾ 8 ದಿನದ ಬಾದೇ ಬರ್ತಾ ಅಲ್ಲಿ ತಗ ಬರಲ್ಲ ಅಂತಂದ್ರೆ ಬಿ ನಾ 8 ದಿನದ ಬಾದ್ ಬಿ ಭರೋಸಾ ಕೊಡಲ್ಲ ಹೇಳ್ತಾರೆ ಈಗ ಅವ್ರು. ಅಲ್ಲ, ಮತ್ತೆ ಈಗ ಡೊಮೆಸ್ಟಿಕ್ಕಿಗೆ ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಸಚಿವರು ಸರ್ಕಾರ ಎಲ್ಲ ಹೇಳಾಗ್ತೈತಿ, ಮತ್ತೆ ಇಲ್ಲ ಅಂದ್ರೆ ಹೆಂಗಿದು? ಅದೇ ಅಲ್ಲ ಸರ್, ಈಗ ಇಷ್ಟಾಕೆಲ್ಲ ನಾವೇನು ಮಾಡ್ಯಾರಿ ಮ್ಯಾಗಿಂದ ಬರ ಹೊಂಟದ ಅಂತಾರೆ ಸರ್ ಅವ್ರಿಗೆ. ಈಗ ಇವರಿಗೆ ಖೂನ್ ಇರ್ತದೆ ಬರೋದು. ಈಗ ನಮ್ಗೆ ಗೊತ್ತಿರುತ್ತೆ ಮನೇಲಿ ಕುಂತವ್ರಿಗೆ. ಈಗ ನಮ್ಗೆ ಗ್ಯಾಸ್ ಖಾಲಿ ಆಗ್ಯದ ಅಂದ್ರೆ ನಾವು ಒಯ್ಲಕ್ಕೆ ಬರೋರು ಅಷ್ಟೇ. ಇಲ್ಲ, ಯಾವುದೇ ಇದು ಪ್ರಾಬ್ಲಮ್ ಇಲ್ಲ ಅಂತ ಸರ್ಕಾರ ಮತ್ತೆ ಎಲ್ಲ ಅಧಿಕಾರಿಗಳು ಹೇಳಕತ್ತಾರ. ಮತ್ತೆ ಇಲ್ಲಾಂದ್ರೆ ಏನಾಗ್ತದೆ? ಸರ್ಕಾರ ಹೇಳತ್ತಾರ ಕಡೆಗೆ ಇವ್ರಿಗೆಲ್ಲ ಗೊತ್ತಿರ್ತದೆ ಸರ್. ಇವರು ಇಲ್ಲ ಅಂದ್ಮೇಲೆ ನಾವೇನು ಮಾಡೋಕ್ಕಾಗ್ತದೆ ಸರ್? ಇಲ್ಲಿಗೆ ಪ್ರಾಬ್ಲಮ್ ಆಗ್ಲತ್ತ ಸರ್. ಗ್ಯಾಸ್ ಇಲ್ಲದೆ ನಾವು ಅಡುಗೆ ಮಾಡಿ ಹೆಂಗೆ ತಿಂಬೋದು ಅಂತಂದ್ರೆ ಇವು ಕರೆಂಟ್ ಮೇಲೆ ಮಾಡ್ತೀನಿ ರೀ ಅಂತಾರೆ. ಈಗ ನಮ್ಗೆ ಅವ್ರು ಕರೆಂಟ್ ಮೇಲೆ ಎಲ್ಲ ಮಾಡಿ ತಿಂಬಪ್ಲದ್ರೆ ಗ್ಯಾಸ್ ಯಾಕೆ ತಗೋತೀರಿ ಮಂದಿ? ಅವ್ರು ಭೀ ಎಲ್ಲ ಇವ್ರು ನೋಡಿ ಅವ್ರದ್ದು ಭೀ ಯೂನಿಟ್ ಹೆಚ್ಚಿಗೆ ಮಾಡ್ಯಾರ ಈಗ, ಮೀಟರ್ ಯೂನಿಟ್. ಹಾಂ, ಈಗ ಕಟ್ಗಿದವ್ರು ಭೀ ಗ್ಯಾಸಿನ ನೋಡಿ ಗ್ಯಾಸಿಗೆ ನೋಡಿದ್ರೆ ಕಟ್ಗೆ ರೇಟ್ ಹೆಚ್ಚಿಗೆ ಮಾಡ್ಯಾರ ಅವ್ರು ಭೀ ಒಲಿ ಕಟ್ಗೆ. ಇದಿಷ್ಟು ಇಲ್ಲಿನ ಜನರ ಆಕ್ರೋಶದ ಮಾತಾಗಿತ್ತು. ಏನು 8 ದಿನ ಆದರೂ ಸಿಗೋದು ಡೌಟು ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಕರೆಂಟಿಂದ ಯೂಸ್ ಮಾಡಿ ನಿಮ್ಗೆ ಯಾರು ಗ್ಯಾಸ್ ಯೂಸ್ ಮಾಡಂತ ಹೇಳ್ತಾ ಇದ್ದಾರೆ ಅಂತ ಇದ್ದಾರೆ. ಒಟ್ಟಿನಲ್ಲಿ ಏನು ಸಚಿವರು ಆಗಿರ್ಬೋದು, ಇಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಎಲ್ಲರೂ ಯಾವುದೇ ರೀತಿಯ ತೊಂದರೆ ಇಲ್ಲ. ಡೊಮೆಸ್ಟಿಕ್ ಗ್ಯಾಸ್ ಅಂದರೆ ಡೊಮೆಸ್ಟಿಕ್ ಗ್ಯಾಸ್ಗೆ ಮನೆ ಬಳಕೆಗೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಿದ್ರು. ಬೀದರ್ನಲ್ಲಿ ಇಷ್ಟೊಂದು ದೊಡ್ಡ ಸಮಸ್ಯೆ ಇದೆ. ನೋಡ್ತಾ ಇರ್ಬೋದು ನಿಮಗೆ ಆಲ್ರೆಡಿ ಅವ್ರು ಲಾಕ್ ಮಾಡ್ತಾ ಇದ್ದಾರೆ ಡೋರ್ನ. ಅಂದರೆ ಒಂದು 11:30-12 ಗಂಟೆಗೆ ಲಾಕ್ ಮಾಡ್ತಿದ್ದಾರೆ. ಅಂದರೆ ಸ್ಟಾಕ್ ಇಲ್ಲ ಅನ್ನೋ ಮಾತುಗಳು ಇದೆ. ಅಂದರೆ ಜನಸಂದಣಿ ಕಡಿಮೆ ಮಾಡೋಕ್ಕೆ ಮಾಡಿದ್ರು, ಇನ್ನು ಒಳಗಡೆ ಸ್ಟಾಕ್ ಇಲ್ಲ ಅನ್ನೋ ಕಾರಣಕ್ಕೆ ಮಾಡಿದ್ರು, ಬಂದ್ ಮಾಡ್ತಾ ಇದ್ದಾರೆ. ಅಂದರೆ ಒಟ್ಟಿನಲ್ಲಿ ಬೀದರ್ನಲ್ಲಿ ಏನೋ ಅಡುಗೆ ಅನಿಲದ ಕೊರತೆ ಎದ್ದಕ್ಕಂತ ಇದ್ದು ಜನಪ್ರತಿನಿಧಿಗಳಿಗೂ ಸಂಬಂಧಪಟ್ಟ ಅಧಿಕಾರಿಗಳು ಶೀಘ್ರವಾಗಿ ಈ ಸಮಸ್ಯೆಯನ್ನು ಬಗೆಹರಿಸಬೇಕೆಂಬುದು ಜನರ ಒತ್ತಾಯವಿದೆ. ಕ್ಯಾಮ್ರಾಮನ್ ಸಂತೋಷ್ ಜೊತೆ ದೇವರಾಜ್ ಅನ್ಗರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್.